ವಿಸರ್ಜನೆ ಮಾಡಿದ್ದೀವಿ ನಿಮ್ಮನ್ನು ಅಂತೇಳಿ ನಮ್ಗೆ ಯಾರೂ ಕೂಡ ಯಾವುದೇ ನೋಟಿಸ್ಗಳು ಕೊಡಲಿಲ್ಲ. ಅವರವರೇ ಏಕಾಏಕಿ ನಿಮ್ಮನ್ನು ಜಿಲ್ಲಾ ಸಮಿತಿ ವಿಸರ್ಜನೆ ಮಾಡಿಲ್ಲ, ರಾಜ್ಯ ಸಮಿತಿ ವಿಸರ್ಜನೆ ಮಾಡಿದ್ದೀವಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಳೆದ 3 ತಿಂಗಳಿಂದಲೂ ಕೂಡ 14 ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು, ರಾಷ್ಟ್ರೀಯ ಅಧ್ಯಕ್ಷರು ವಿನಯ್ ರತನ್ ಸಿಂಗ್ ಅವರವರಿಗೆ ನೀವು ಏನು ಬೇರೆಯವರ ಅಧ್ಯಕ್ಷರು ಮಾಡಲಿಕ್ಕೆ ಕೊಟ್ಟಿದ್ದೀರಾ, ಇದು ಸರಿ ಇಲ್ಲ, ಇದು ಸರಿಯಾದ ನಡೆಯಲ್ಲ. ಎಲ್ಲ ಜಿಲ್ಲಾಧ್ಯಕ್ಷರುಗಳ ಅಭಿಪ್ರಾಯ ಸಂಗ್ರಹಿಸಿ ನಾವು ಏನು ನಮ್ಮ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಭೀಮಾರ್ಮಿನ ಕಟ್ಟಲಿಕ್ಕೆ ಭಾಳ ಶ್ರಮ ವಹಿಸಿರ್ತೀವಿ, ನೀವು ನಮ್ಮ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು ಅಂತೇಳಿ 2 ಬಾರಿ ಲೆಟರ್ ಕಳಿಸಿದ್ದೀವಿ. ನಾವು 2 ಬಾರಿ ಲೆಟರ್ ಕಳಿಸಿದ್ರು ಕೂಡ ನಮ್ಮನ್ನು ಪರಿಗಣಿಸ್ತಾರೆ. ಯಾರನ್ನೋ ಈಗ ಏನು ಬಳ್ಳಾರಿ ರಘುವನ್ನವ್ರು ಇದ್ದಾರೆ, ಅವರು ನಮ್ಮ ಸಂಘಟನೆಯಲ್ಲಿ ವಿದ್ಯಾರ್ಥಿ ಘಟಕ ಅಂತೇಳಿ ಇದ್ದರು ರಾಜ್ಯ ಘಟಕದಲ್ಲಿ, ಆದರೆ ಒಂದು ಜಿಲ್ಲೆಗೂ ಕೂಡ ಭೇಟಿ ಕೊಡಲಿಲ್ಲ. ಅವರು ಭೀಮ್ ಆರ್ಮಿಯ ಸಕ್ರಿಯ ಕಾರ್ಯಕರ್ತರೇ ಆಗಿರಲಿಲ್ಲ, ಬರೀ ಹೆಸರಿಗಷ್ಟೇ ಭೀಮ್ ಆರ್ಮಿ ಪದಾಧಿಕಾರಿಯಾಗಿ ಒಂದು ಜಿಲ್ಲೆ ಆಗಲಿ ಒಂದು ತಾಲೂಕಿಗೂ ಭೇಟಿ ಕೊಡಲಿಲ್ಲ. ಈಗ ಅಂಥವ್ರನ್ನ ತಂದು ರಾಜ್ಯಾಧ್ಯಕ್ಷರು ಮಾಡಿದ್ದೀವಿ ಅಂತ ಹೇಳಿದರೆ ನಾವು ಅವರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ನಾವು ಅವರಿಗೆ ಮನವಿ ಮಾಡಿದ್ದೀವಿ. ನಾನು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಮೇಘರಾಜ್ ಆರ್ ಮೇತ್ರಿ ಅಂತೇಳಿ. ನಂದು ಒಂದು ಮನವಿ ಇದೆ ರಾಷ್ಟ್ರ ಕಮಿಟಿಗೆ. ಏನಂತ ಹೇಳಿದರೆ, ನಾವೆಲ್ಲದಕ್ಕೂ ಏನಂತ ಹೇಳ್ತೀವಿ, ನಿಸರ್ಗ ನಿಯಮ ಪಾಲನೆ ಮಾಡಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎದುರದ ಪಾರ್ಟಿದು ಕೇಳಬೇಕು, ಆಮೇಲೆ ತಮ್ಮದು ಸಹ ವಾದ ಆಲಿಸ್ಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಏಕಪಕ್ಷೀಯವಾಗಿ ರಾಷ್ಟ್ರೀಯ ಕಮಿಟಿಯವರು ರಾಜ್ಯ ಕಮಿಟಿಯನ್ನು ವಿಸರ್ಜನೆ ಮಾಡ್ತಾರೆ, ಆಮೇಲೆ ಏಕಪಕ್ಷೀಯವಾಗಿ ಯಾರನ್ನೋ ಬಂದು ರಾಜ್ಯಾಧ್ಯಕ್ಷರಂತೆ ಆಯ್ಕೆ ಮಾಡ್ತಾರೆ. ಸೊ ಅದಕ್ಕಾಗಿ ನಮ್ಮದು ಏನಿದೆ ಅಂತ ಹೇಳಿದರೆ, ಯಾರು ಈ ರಾಜ್ಯ ಸಲುವಾಗಿ ದುಡ್ದಾರ, ಯಾರು ಈ ಭೀಮ್ ಆರ್ಮಿ ರಾಜ್ಯ ತುಂಬ ಕಟ್ಟ್ಯಾರ, ಯಾರ ರಾಜ್ಯ ಜೊತೆ ಒಡನಾಟ ಇದೆ, ಯಾರ ರಾಜ್ಯ ಎಲ್ಲ ಜಿಲ್ಲಾಧ್ಯಕ್ಷರ ಜೊತೆ ಒಡನಾಟ ಇದೆ, ಯಾರು ಮತ್ತು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿರ್ತಾರೆ, ಯಾರು ಎಲ್ಲ ಇಲಾಖೆಗಳ ಜೊತೆ ಮಾಹಿತಿ ಇರ್ತೈತಿ, ಸಂಪರ್ಕ ಇರ್ತೈತಿ, ಯಾರು ಜನರ ಭಾವನೆಗೆ ಸ್ಪಂದನೆ ಕೊಡ್ತಾರೆ, ಯಾರಿಗೆ ಅನ್ಯಾಯ ಆಗೈತೆ ಅವ್ರು ತಕ್ಷಣ ಹೋಗುವಂಥ ರಾಜ್ಯಾಧ್ಯಕ್ಷರನ್ನ ನೀವು ಆಯ್ಕೆ ಮಾಡಿರಿ. ಅಂಥ ಕಾರ್ಯಕಲಾಪಗಳನ್ನು ಈಗಾಗಲೇ ಮಾನ್ಯ ಈಗಾಗಲೇ ಹಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜಗೋಪಾಲ್ DS ಅವರು ಈ ಭೀಮ್ ಆರ್ಮಿ ಸಲುವಾಗಿ ಭಾಳ ಕೆಲಸ ಮಾಡ್ಯಾರ. ನಮ್ಮದು ಒಂದೇ ಉದ್ದೇಶ ಏನಪ್ಪ ಅಂತಂದ್ರೆ, ಅವ್ರದ್ದು ಇನ್ನೂ ಅವಧಿ ಇದೆ, ಅವ್ರನ್ನ ಮುಂದುವರಿಸ್ರಿ. ಈಗ ಎರಡನೇದು, ರಘು ಅಂತಕ್ಕಂಥ ವ್ಯಕ್ತಿಗೆ ಅಧ್ಯಕ್ಷ ಮಾಡ್ತಕ್ಕಂಥದ್ದು ಬೇಡ ಅಂತ ಬಿಟ್ಟು ಎಲ್ಲರ ಸಮ್ಮುಖದಲ್ಲೂ ಹೇಳಿರ್ತಕ್ಕಂಥದ್ದು, ಮತ್ತು ಅವನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು. ಆಮೇಲೆ ಯಾವ ಜಿಲ್ಲಾಧ್ಯಕ್ಷರು ಅಥವಾ ರಾಜ್ಯ ಸಮಿತಿ ಸದಸ್ಯರನ್ನ ಅನುಮತಿ ಪಡೆದೇ ಇರತಕ್ಕಂಥದ್ದು, ಇದು ಅಸಂವಿಧಾನಿಕ ಅಂತಕ್ಕಂಥದ್ದು. ಯಾಕಂದರೆ ಭೀಮ್ ಆರ್ಮಿ ಅಂತಕ್ಕಂಥದ್ದು ಒಂದು ಸಂವಿಧಾನಬದ್ಧ ಸಂಘಟನೆ ಆಗಿರ್ತಕ್ಕಂಥದ್ದು. ಆಮೇಲೆ ಇದು ಎಲ್ಲ ಈ ವಿಚಾರಗಳನ್ನೆಲ್ಲೂ ಬಹಿರಂಗಪಡಿಸಬಾರ್ದು ಅಂತ ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷರುಗಳು ಆಮೇಲೆ ಸಂಚಾಲಕರು ಅವರೆಲ್ಲ ಹೇಳಿದ್ದು ಸಹ ಬಹಿರಂಗವಾಗಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಇವ್ರನ್ನ ವಿಸರ್ಜನೆ ಮಾಡಿದ್ದೀವಿ, ಇವ್ರನ್ನ ಅಧ್ಯಕ್ಷರಿಂದ ತೆಗೆದಿದ್ದೀವಿ, ರಾಜ್ಯ ಸಮಿತಿಯನ್ನು ವಜಾ ಮಾಡಿದ್ದೀವಿ ಅಂತ ಹಾಕ್ತಕ್ಕಂಥದ್ದು ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಏನೀಗ ಆದೇಶ ಮಾಡಿದರೆ ಅದನ್ನು ತಡೆ ಹಿಡಿಲಿಕ್ಕೆ ನಮ್ಮ ಒಂದು ಮನವಿ ಇರ್ತದೆ. ಮತ್ತು 2018ರಿಂದ ಇತ್ತೀಚೆಗೆ ಎರಡು ವರ್ಷದಿಂದ ರಾಜಗೋಪಾಲ್ ಅಂತ ಒಂದು ರಾಜ್ಯ ಅಧ್ಯಕ್ಷರಿದ್ದರು, ಅವರನ್ನು ಒಂದು 6 ತಿಂಗಳಿಂದ ಟರ್ಮಿನೇಟ್ ಮಾಡಿದರು. ಯಾರು? ರಾಷ್ಟ್ರೀಯ ಕಮಿಟಿಯವರು. ರಾಷ್ಟ್ರೀಯ ಕಮಿಟಿ ಅಂತಂದರೆ ಅದರಲ್ಲಿ ಈಗ ರಾಷ್ಟ್ರೀಯ ಅಧ್ಯಕ್ಷರಂತ ಬಂದು ವಿನಯ್ ರತನ್ ಸಿಂಗ್ ಅಂತ ಇದ್ದಾರೆ. ಅವರು ಏನು ಮಾಡಿದ್ದಾರೆ ಅಂತಂತಂದರೆ, ನಮ್ಮ ಸ್ಟೇಟ್ ಕಮಿಟಿನ ಡಿಸಾಲ್ವ್ ಮಾಡಿದ್ರು. ಈಗ ನಮ್ಮ ಯಾವುದೇ ಒಂದು ರಾಜ್ಯ ಕಮಿಟಿ ಗಮನಕ್ಕೆ ತರದೆ ಅಥವಾ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಗಮನಕ್ಕೆ ಬರದೆ ಕೇವಲ ಯಾವುದೋ ಒಂದು ಆಮಿಷಗಳು ಅಥವಾ ಏನೋ ಗೊತ್ತಿಲ್ಲ, ಅವರು ಕೇಳಿದೆ ಯಾರೋ ಈ ಸಂಘಟನೆಯಲ್ಲಿ ಒಂದು ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿನ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ಎಲ್ಲ ಭೀಮ್ ಆರ್ಮಿಯ ಕರ್ನಾಟಕದಲ್ಲಿ ರಾಜ್ಯ ಕಮಿಟಿಗೆ ಮತ್ತು ಜಿಲ್ಲಾ ಕಮಿಟಿಗಳಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ, ತಾಲೂಕು ಅಧ್ಯಕ್ಷರುಗಳಿಗೆ, ಕಾರ್ಯಕರ್ತಗಳಿಗೆ ತುಂಬ ಅಸಮಾಧಾನ ಆಗಿದೆ. ಈ ಅಸಮಾಧಾನದ ವಿರುದ್ಧ ಈ ಕೂಡಲೇ ಅವರನ್ನು ಡಿಸಾಲ್ವ್ ಮಾಡಬೇಕಂತೇಳಿ ರಾಷ್ಟ್ರೀಯ ಒಂದು ಸಂಘಟನೆಗೆ ನಾವು ಈ ಒಂದು ಮನವಿ ಮಾಡ್ತಾ ಇದ್ದೀವಿ. ಅದೊಂದು ಸಮಸ್ಯೆ ಮಾಡಿದ್ರು. ಅವಾಗ ಮತ್ತೆ ಅಲ್ಲೇ ಹೋದಾಗ ಅವ್ರಂತ ರಾಷ್ಟ್ರೀಯ ಅಧ್ಯಕ್ಷ ಏನು ಹೇಳ್ತಾರೆ, ಏನಿಲ್ಲ ಇವರು ಇರೋದ್ರೆ ನೀವು ನಿಮ್ಗೆ ಗೊತ್ತಿಂತ ನಾವು ಬಂದೆ ಅಂತ ಅಂತಾರೆ. ಅಂದ ತಕ್ಷಣ ಹೈದರಾಬಾದ್ಗೆ ನಾವು ಡ್ರಾಪ್ ಮಾಡ್ತೀವಿ. ಅಲ್ಲಿ ಹೋಗಿ ಅದೇ ದಿವಸದಲ್ಲಿ ನಮ್ಮ ರಾಜ್ಯಾಧ್ಯಕ್ಷನ ರಿಮೂವ್ ಮಾಡಿದ್ವಿ. ಅಂದರೆ 6 ತಿಂಗಳ ಕಾಲ ಬೇರೆ ಕೊಡ್ತೀವಿ ಅಂತ ಹೇಳಲ್ಲ, ಇವ್ರು ಕೊಡ್ತೀವಿ ಅಂತ ಹೇಳಲ್ಲ. 6 ತಿಂಗಳು ರಾಜ್ಯ ಕಮಿಟಿನ ತೆಗೆದಿದ್ದೀವಿ, ನಾವು ಹೊಸಬ್ರು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕೂಡ ನಾವು ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಸರ್ ನಾನು ಕೇಳ್ತಿರೋದು ಅಷ್ಟೇ. ಮತ್ತು ಇನ್ನು 15 ದಿವಸ ಒಳಗಡೆಗೆ ಈಗ ಆಗಿರೋಂಥ ಈಗ ಯಾರು ರಾಜ್ಯಾಧ್ಯಕ್ಷ ಮಾಡಿದಾರೆ ರಘು ಸೇಸ್ ಅಂತೇಳಿ ಅವ್ರು ನೀ ಕೂಡಲೇ ತೆಗಿಸ್ಬೇಕು, ವಜಾ ಮಾಡಬೇಕು. ಆ ರಘು ಏನೋ ಇಲ್ಲಿ ಯಾರು ವರ್ಕ್ ಮಾಡಿಸ್ರಲ್ಲಿ, ಆ ರಘು ಅನ್ನೋರು ಯಾವ ಜಿಲ್ಲಾಧ್ಯಕ್ಷಗಳಿಗೂ ಗೊತ್ತಿಲ್ಲ. ಹೊಸಬ್ರು ಏಕಾಗಿತ್ತಂದರೆ ಇಲ್ಲಿ ಯಾರು ಕೂಡ ಗೊತ್ತಾಗಲ್ಲ ಸರ್. ಅವ್ರು ಯಾವ ವ್ಯಕ್ತಿ ಏನು ಮಾಡ್ತಾರೆ ಕೆಲಸ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡಿದೆವು ರಾಷ್ಟ್ರೀಯ ಕಮಿಟಿಗೆ. ಎಲ್ಲನೂ ಅವ್ರು ಪ್ರತಿಯೊಂದು ಏನೇನು ತಪ್ಪು ಮಾಡಿದ್ರೆ ಎಲ್ಲದನ್ನು ಅರ್ಜಿ ಬರೆದು ಕಳಿಸಿದ್ದೀವಿ. 3 ಸರಿ ಅರ್ಜಿ ಬರೋ ಕೂಡ ಇದು ನಮಗೆ ಆನ್ಸರ್ ಬಂದಿಲ್ಲ. ದಯವಿಟ್ಟು ಸರ್ ನೀವೇ ದಯವಿಟ್ಟು ಇದು ಹೆಂಗೆ ಮಾಡಿದ್ರು ಇದು ನೀವೇ ಪರಿಶೀಲನೆ ಮಾಡಿ ಸೂಕ್ತವಾದ ನಮ್ಮ ಸಲಹೆ ಕೊಡಬೇಕು. ಇಲ್ಲಪ್ಪ ಅಂದ್ರೆ ನಾವು ಅಜರ್ ಸೆನ್ಸ್ ಗ್ರಾಮ ಹತ್ರ ಬರ್ತೀವಿ ಡೆಲ್ಲಿಗೆ, ಅಲ್ಲೇ ಬಂದು ನಾವು ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ.